You are my partner in crime. Yeah, we're partner in everything. ಚೆನ್ನಾಗಿ ಕಾಣಿಸ್ತಿದೆ. You look really nice. Thank you. You look nice. You look beautiful. ಹೆವಿ ರಿಚ್ ಅಪ್ಪ ನೋಡು ಪೇ ಮಾಡ್ತೀನಿ ಅಂದ್ರೆ ಮಾಡಕ್ ಬಿಡಲ್ಲ. ಯೂಟ್ಯೂಬ್ ಇಂದ ಮನೆಗಿಂದ ಎಲ್ಲ ತಗೊಂಡ್ಬಿಟ್ಟವ್ರೆ. ಅವಳು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತಾಳೆ. ಎಲ್ಲ ಜಾತ್ರೆ ಮಾಡ್ಕೊಂಡು ಅವನ ಅಜ್ಜಿ ಎಲ್ಲ ಏನಾರು ಒಂದ್ ಮಾಡ್ಬಿಡ್ತಾಳೆ. ಫೈನಲ್ ಟಚ್. ನನ್ ಕಣ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೇನ್ ಬ್ರೋ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ದುಡಿತಾರೆ ಗೈಸ್. ನಂಬರ್ 1 ಯೂಟ್ಯೂಬರ್. Hey guys, welcome back to my YouTube channel. So ಇವತ್ತು ನಾವು ಒಂದ್ ಮದ್ವೆಗೆ ಹೋಗ್ತಾ ಇದೀವಿ, ಒಂದ್ ವೆಡ್ಡಿಂಗ್ ಹೋಗ್ತಾ ಇದೀವಿ. ಆಯ್ತು, ಆಮೇಲೆ ಅದಕ್ಕಂತ ನಾವು ರೆಡಿ ಆಗ್ಬೇಕು. ಇವತ್ತೇ ಇರೋದ್ ನೈಟು, ಬಟ್ ಇವಾಗ ನಾವು ಬಟ್ಟೆ ಪರ್ಚೇಸ್ ಮಾಡಕಂತ ಬಂದಿದ್ದೀವಿ, ಬಟ್ಟೆ ತಗೊಳಕ್ಕೆ. ನನ್ ಬಟ್ಟೆ ತಗೊಂಡ್ ಆಗಿದೆ ನಾನು. ಇವ್ರು ಇವಾಗ ತಗೋತಿದ್ದಾರೆ. ಯಾವ ತರ ಬೇಕು ನಾನು ಹುಡುಕ್ತಾ ಇದ್ದೀನಿ. ನಾನು ಕನ್ಫ್ಯೂಷನ್ ಇದ್ದೀನಿ ಇಲ್ಲಿ. ಕಷ್ಟ, ಬಟ್ಟೆ ಸಿಗ್ತಿಲ್ಲ. ಇವತ್ತು ಒಂದಿನ ಹಾಕೊಳಕ್ಕೆ ತಗೊಳ್ಳಿ, ನಿಮ್ಗ್ ಬೇಕಂದ್ರೆ. ನೀನ್ ಕೊಡಿಸ್ಬೋದಲ್ಲ? ಬನ್ನಿ ಕೊಡಿಸ್ತೀನಿ. ಎಲ್ಲ ನಿಮ್ಮ ಅಪ್ಪಂದೇ ಅಲ್ವಾ ಆಸ್ತಿ ಇರೋದು. ಬನ್ನಿ ಎಲ್ಲ 10-20 ಸಾವಿರ ಕೊಡಿಸ್ತೀನಿ. ಇವಾಗ ತಗೊಂಡು ನಾವು ಹೋಗೋಣ. ಲೆಟ್ಸ್ ಗೋ. ಯಾವ್ದು ತಗೋತಾ ನೋಡ. ನೋಡಿ ತಗೊಂಡಿದ್ದಾರೆ ಔಟ್ಫಿಟ್ ಇವರು. ಇದು ಚೆನ್ನಾಗಿ ಕಾಣಿಸ್ತಿದೆ. ಇದು ನನ್ ಟೇಸ್ಟ್ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಿನ ಔಟ್ಫಿಟ್ ನಂದಿತ್ತು. ಕ್ಯಾಶುಯಲ್ ಆಗಿ ಬಂದಿದ್ದು ನಾನು, ಬಿಕಾಸ್ ನಂಗೆ ಕ್ಯಾಶುಯಲ್ ಆಗಿರಕ್ ತುಂಬಾ ಇಷ್ಟ. ಸೊ ಐ ಹೋಪ್ ನನ್ನ ಔಟ್ಫಿಟ್ ಇಷ್ಟ ಆಯ್ತು ಅಂತ. ಅಂಡ್ ಇದು ಹಿಂದ್ಗಡೆ ಇರೋರಿಗೆ ಇಗ್ನೋರ್ ಮಾಡಿ. SMR ತಗೊಂಡಿದ್ದಾರೆ. ಇವಾಗ ನಾನು ಒಂದ್ಸಲ ಹಾಕೊಡ್ತೀನಿ ನನಗೆ ಹೇಗ್ ಕಾಣುತ್ತೆ ಅಂತ. ಇವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ. ಚೈನೀಸ್ ಕುಂಫು ಮಾಸ್ಟರ್ ಕಂಡ ಕಾಣ್ತಾ ಇದೆ. ನಾನು ಹೋಗಿದೆ ಏನಂತೀಯ. ಯಾಕೋ ನಾಟ್ ಕೂಲ್. ಹಂಗೆ ಇದೆಯಾ? ನಿಮ್ನ ನೋಡ್ದಾಗಿಲ್ಲ ಅದು ಒಂದು ಬರುತ್ತೆ. ಹಿಂಗ್ ನೋಡ್ಲಿ, ನೀನ್ ಹಲ್ಲ ಹಂಗಿದ್ದಲ್ಲ ಅದಕ್ಕೆ. ಕೆಟ್ ಮಾಡಿ ಮಾತಾಡ್ತಾವ. ಲಿಂಗೇಸನ್ ಕೆಟ್ ಮಾಡಿ ಮಾತಾಡ್ತೀನಿ. ಲಿಂಗೇಸನ್, ಅಯ್ಯೋ ಲಿಂಗೇಸನ್ ನನ್ನ ಏನೇನೋ ಕೆಟ್ಟ ಪದಗಳಿಂದೆಲ್ಲ ಕರೀತಾನೆ. ಕೆಟ್ಟವ್ ನೀನು. ಎಲ್ಲ ಇಟ್ಕೊಳಕ್ಕೆ ನಾನೇನು ಓ ಮೈ ಗಾಡ್. ಐ ಚಿಕನಿ ಚಮ್ಮೇಲಿ ಚುಪ್ಪಕ್ಕೆ ರಕ್ಕೇಲಿ ಕವ್ವ ಚಡಾಕೆ ಆಯಿ. ಆಕ್ಚುಲಿ ಸೈಜ್ ಫಿಟ್ ಆಗಿದ್ರೆ ಚೆನ್ನಾಗಿ ಹೆಂಗ್ ಕಾಣ್ಸಾಗುತ್ತೆ. ಜೋಕೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಲೆಂತ್ ಜಾಸ್ತಿ. ಆಮೇಲೆ ಲೆಂತ್ಗಿನ್ನ ಥ್ರೆಡ್ ಬಿಟ್ಟಾಕು. ದೊಡ್ಡ ಸೈಜ್ ಐತೆ ಇದು. ಹೌದು, ಇಲ್ಲ ಸೈಜ್ ಅಲ್ವಾ ಪ್ರಾಬ್ಲಮ್. ಚಿಣಿಮಿಣಿ ಇದೆ. ಏನಂದೆ ಇನ್ನೊಂದ್ಸಲ ಹೇಳು. ಚಿಣಿಮಿಣಿ ಇದೆ. ಜಾಸ್ತಿ ಆಯ್ತಂತೆ. ಓಕೆ, ರೆಡಿ? ಎಸ್, ಲೆಟ್ಸ್ ಗೋ. ಯಪ್, ಲೆಟ್ಸ್ ಗೋ ಗೈಸ್. ಫಸ್ಟ್ ಊಟ ಮಾಡೋಣ. ನಾನು ಡಯಟ್ ಅಲ್ಲಿ ಇದ್ದೀನಿ. ಓ ಮೈ ಗಾಡ್, ಇವನ್ ಡಯಟ್ ಮನೆ ಹಾಳಾಗೋಗ. ನನಗೆ ಕೆಟ್ಟದ ಬಯಸಿರ್ತೀನಿ. ಇಲ್ವೋ, ಯಾವ್ದಿದ್ರು ನನ್ನ ಫ್ರೆಂಡು, ನನ್ನ ಪ್ರಾಣ ನೀನು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೊಡೆದ್ಬಿಟ್ಟು ಕುಡ್ಸೋಣ. ಯಾಕೊಡಿದ್ಯಾ? ಈಗ ಎತ್ತ ಸ್ವಲ್ಪ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಲಿಂಗೇಸನ್ ನನ್ನ ಔಟ್ಫಿಟ್ ಬಂದಿದೆ. ಥ್ಯಾಂಕ್ ಯು ಗೈಸ್. ಇವಾಗ ಜಸ್ಟ್ ನಾನು ಮನೆಗೆ ಬಂದೆ. ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಅದಕ್ಕೆ ಫಸ್ಟ್ ಹೇರ್ ಸ್ಟೈಲ್ ಮುಗಿಸ್ಕೋತಾ ಇದ್ದೀನಿ ನೋಡಿ. ಸೊ ಹೇರ್ ಸ್ಟೈಲ್ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತೀನಿ. ರೆಡಿ ಆಗ್ಬಿಟ್ಟು ನಾವು ಹೊರಡೋಣ ಮದ್ವೆಗೆ. ಪಾಪ ಸಣ್ಣವರು ಅವಾಗಿಂದ 2 ಸಲ ಲೊಕೇಶನ್ ಕಳ್ಸಿದ್ದಾರೆ. ಸೊ ಬೇಗ ರೆಡಿ ಆಗೋಣ ಬನ್ನಿ ಗೈಸ್. ಇವಾಗ ಜಸ್ಟ್ ರೆಡಿ ಆದೆ ನಾನು. ಸೊ ಮೇಕಪ್ ಮಾಡ್ಕೊಂಡು ರೆಡಿ ಆಗಿದೆ. ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತು ನಂಗೆ ಮೇಕಪ್ ಮಾಡಕ್ ಬರಲ್ಲ ಅಂತ, ಬಟ್ ಸ್ಟಿಲ್ ಟ್ರೈ ಮಾಡಿದೆ. ಸ್ವಲ್ಪ ಫೌಂಡೇಶನ್, ಕನ್ಸಿಲರ್, ಬ್ಲಷ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಔಟ್ಫಿಟ್ಟು ಫುಲ್ ಆನ್ ರೆಡಿ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಬಂದ ತಕ್ಷಣ ವಿ ವಿಲ್ ಲೀವ್. ಇಲ್ಲಿಂದ ಈ ಥರ ಹೋಗ್ತಾ ಇದ್ದೀನಿ ನಾನು. ಡೈರೆಕ್ಟಲ್ಲಿ ಫಂಕ್ಷನ್ ಹಾಲ್ಗೆ ಹೋಗೋಣ, ಬಿಕಾಸ್ SMR ಅವರು ಅಲ್ಲೇ ಬರ್ತಾರಂತೆ ಡೈರೆಕ್ಟಾಗಿ. ಲೆಟ್ಸ್ ಗೋ. ಜಸ್ಟ್ ರೀಚ್ ಆಗಿದ್ದೀವಿ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ, ಬಟ್ ಇವ್ರು ಹೋಗ್ತಾ ಇದಾರೆ ಇಲ್ಲಿಂದ. ನೀವು ವೇಟ್ ಮಾಡಿ. ಹೆಚ್ಚು ಕಡಿಮೆ ಒಂದು 15 ನಿಮಿಷ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಬಂದಿದ್ದೀವಿ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಬಂದಿದ್ದೀವಿ ಬ್ರೋ. ನೀವು 9:07 ಬಂದಿರೋ. ನಾನು 8 ಗಂಟೆ ಫೋನ್ ಹಾಕಿದಾಗ ಸ್ನಾನ ಮಾಡ್ತಿದ್ರು ಅವಾಗ. ಅದಕ್ಕೆ ಲೇಟ್ ಆಗಿದ್ದು. ಪ್ರಾಬ್ಲಮ್ ಹೆಂಗ್ ಗೊತ್ತಾ ಬ್ರೋ, 7 ಲೇಟ್ ಅಂತ ನಾನು. ಅದಕ್ಕೆ ನಾನು ಆರಾಮ ಹೇಳ್ಬೇಕು. ನೀವು ಯಾವ ಲೇನಲ್ಲಿ ಬಂದ್ರಿ? ನೀವು ಹಿಂಗೆ ಬಂದಿದ್ರು ನಾಗರಬಾವಿ ಮೇಲೆನೆ, ಅನ್ಗೊಂಡಪಾಲೆ ಮೇಲೆ. ಅಂಡ್ ಗೈಸ್, ನಮ್ ಜೊತೆ ಇವತ್ತು ಯಾರಿದ್ದಾರೆ ನೋಡಿ. ಖುಷಾನಿ, ಹಾಯ್. ಹಾಯ್ ಮಾಡು.
ನೀವ್ ಇವಾಗ ಹೊರಡ್ತಾ ಇದ್ದೀರಾ? ಹೌದು, ಓಕೆ ಆಂಟಿ. ಸೊ ಇವಾಗ ಗೈಸ್ ನಾವು ಒಳಗ್ ಹೋಗೋಣ. ಸೊ ನಾನು ಔಟ್ಫಿಟ್ ನೋಡಿ ಒಳಗ್ ಹೋಗೋಣ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದೀವಿ, ಲೆಟ್ಸ್ ಗೋ ಗೈಸ್. ಸೊ ಬಂದಿದ್ದೀವಿ, ಅಲ್ಲಿ ಇದಾರೆ. ಇವಾಗ ನಾವು ಅಲ್ಲೆಲ್ಲ ಫೋಟೋಸ್ ತೆಗಿಸ್ಕೊಂಡ್ ಬಂದಿದ್ದೀವಿ, ಹೋಗೋಣ. ಇವತ್ತು SMR ಔಟ್ಫಿಟ್ ನೋಡಿ. ನೋಡ್ರಿ, ನಾನ್ ಡಿಫ್ರೆಂಟ್ ಆಗಿ ಸ್ಟೈಲ್ ಏನ್ ಗೊತ್ತಾ ಮಾಡೋದು, ನೇಚರ್ ನಾನ್ ಸ್ನೀಕರ್ಸ್ ಅಲ್ಲಿ ಇವಾಗ ಹಾಕಿ ನೋಡ್ರಿ. ಸ್ನೀಕರ್ಸ್ ಈ ತರ ಸ್ನೀಕರ್ಸ್ ಹಾಕ್ಬಿಡಿ ನೋಡಿ. ಯಾವ ತರ ಡ್ರೆಸ್ಸಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯು ಲುಕ್ ರಿಯಲಿ ನೈಸ್. ಥ್ಯಾಂಕ್ ಯು. ಯು ಲುಕ್ ನೈಸ್, ಯು ಲುಕ್ ಬ್ಯೂಟಿಫುಲ್. ಸೊ ಇವಾಗ ಲೆಟ್ಸ್ ಗೋ ಟು ದಮ್. ಸೊ ಕಂಗ್ರಾಚುಲೇಷನ್ಸ್ ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪಾಪ ಫೋಟೋ ತೆಗಿಸ್ಕೊಳ್ಳೋಕೆ ಲೈನ್ ಅಲ್ಲಿ ನಿಂತವ್ರು, ಅವ್ರಿಗೆ ಬಿಟ್ಟು ಹೋಗೋಣ. ಹಾ, ಲೆಟ್ಸ್ ಗೋ. ಲೇಟ್ ಆಗಲ್ವಾ? ಕೆಳಗಿರ್ತೀವಿ. ಬೈ. ಊಟ ಮಾಡಿ. ಡನ್. ಬೈ. ಸೊ ಗೈಸ್ ಇವಾಗ ಇಲ್ಲಿಂದ ಬಿಟ್ವಿ ನಾವು. ಬಾಯ್. ಇಲ್ಲಿಂದ ಬಿಟ್ಟು ನಾವು ಇವಾಗ ಎತ್ತಪ್ಪ ಸ್ವಲ್ಪ ಗೈಸ್ 2 ನಿಮಿಷನೂ ಇರಕ್ ಬಿಟ್ಟಿಲ್ಲ ಗೈಸ್. ಹುಡುಗ ನಂಗೆ ಒಳಗೆ ಅರ್ಧ ಗಂಟೆ ಇದೆ. ಅರ್ಧ ಗಂಟೆನೂ ಇರ್ಲಿಲ್ಲ ಗೈಸ್. ಸ್ಟೂಡೆಂಟ್ ನಂಗೆ ಸೋಷಿಯಲ್ ಆಂಗ್ಸೈಟಿ ಜಾಸ್ತಿ. ಸೊ ಇವಾಗ ವೇರ್ ಆರ್ ವಿ ಗೋಯಿಂಗ್ ಸರ್? ಫೋಟೋ. ಓಕೆ, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಡಿನ್ನರ್ ಮಾಡಕ್ಕಂತ ಬಂದಿದ್ದೀವಿ. ಡಿನ್ನರ್ ಮಾಡ್ತಿಲ್ಲ ನೀ, ಸೂಪ್ ಕುಡಿದಿರ. ಹೆವಿ ರಿಚ್ ಅಪ್ಪ, ನೋಡು ಪೇ ಮಾಡ್ತೀನಿ ಅಂದ್ರೆ ಮಾಡಕ್ ಬಿಡಲ್ಲ ಬ್ರೋ. ಬ್ರೋ ಯೂಟ್ಯೂಬ್ ಇಂದ ಮನೆಗಿಂದ ಎಲ್ಲ ತಗೊಂಡ್ಬಿಟ್ಟವ್ರೆ. ನೆಕ್ಸ್ಟ್ ತಗೊಳ್ಳಿಲ್ಲ, ಹೋಗಿದಿರಲ್ಲ ಬ್ರೋ ಹೊಸ ಮನೆಗೆ. ಅದು ಹೊಸ ಮನೆ ಹೋಗಿರೋ ಅಷ್ಟೇ, ಬಟ್ ಹಳೆ ಮನೆ ನಮ್ಗೆ ಕೊಟ್ಟಾರಲ್ಲ ಬ್ರೋ, 15 ಲಕ್ಷ ಡಿವಿ ಇಟ್ಬಿಟ್ಟು ಕಳ್ಸೋರಲ್ಲ. ನಿಮ್ಗೇನ್ ಬ್ರೋ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ದುಡಿತಾರೆ ಗೈಸ್. ನಂಬರ್ 1 ಯೂಟ್ಯೂಬರ್. ನಿಮ್ಗೆ ಬ್ರೋ ನಾನ್ ಚೆನ್ನಾಗಿದ್ದೀನಿ, ನಾನ್ ಮನೆ ಕಡೆನೆ ಚೆನ್ನಾಗಿದ್ದೀನಿ. ಅಟ್ಲೀಸ್ಟ್ ನಾನ್ ನಿಮ್ಮಷ್ಟೆಲ್ಲ ಎಫರ್ಟ್ ಹಾಕಲ್ಲ. 3 ಕೋಟಿ 4 ಕೋಟಿ ಮನೆ ಇದೆ ಅವ್ರಿಗೆ, ಸ್ವಂತ ಮನೆ. ಇನ್ನೇನು ಮನೆ ಟಿಪ್ಟೂರೇ ಆಗಿದ್ದು, ಟಿಪ್ಟೂರ್ ಸ್ವಂತ ಬಿಲ್ಡಿಂಗ್ಗಳು. ಇಲ್ಲಿ ಅದು ಇಷ್ಟು ಎಲ್ಲ ಹಿಡ್ಕೊಂಡು ನಮ್ಗೆ ಹೇಳ್ತಿರಲ್ಲ. ನಾವ್ ಏನ್ ಗೊತ್ತಾ, ನಾವ್ ಮಾತಾಡ್ತಿರೋದು ನೋಡಿ ಏನ್ ಮಾಡ್ಬೇಕು ಗೊತ್ತಾ, IT ಅವ್ರು ನೋಡ್ಬೇಕಿದಿಲ್ಲ. ನಾವಿಬ್ರು ಮನೆಗೂ ರೈಟ್ ಮಾಡೋ ತರ ಆಗುತ್ತೆ. ನೀವ್ ಆ ತರ ಕಂಟೆಂಟ್ ಕೊಡ್ತಾ ಇದ್ದೀರಾ. ಸುಮ್ನೆ ಕಾಮಿಡಿ ತಮಾಷೆ. ಏನಿಲ್ಲ, ಎಲ್ಲ ಟ್ಯಾಕ್ಸ್ ಪೇ ಆಗಿರುತ್ತೆ. ಸೊ ನೋ ವರೀಸ್, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ನೀವ್ ಹಾಕಿರೋ ಕೋಟ್ 3 ಕೋಟಿ, ನಾನು ಹಾಕಿರೋ ಕೋಟ್ ಸಣ್ಣ ಹೋಗ್ಬಿಟ್ಟು 50 ಕೋಟಿ. ಎಲ್ಲಿ ತಗೊಂಡಿರೋದು? ವರ್ಸಾಚಿ ಎಲ್ಲಿ ತೋರಿಸಿ ತೆಗ್ದಿರ? ಸ್ಟಿಕ್ಕರ್ ತೆಗ್ದಿದ್ದೀರಾ? ನೋಡಿ, ಸ್ಟಿಕ್ಕರ್ ಇನ್ನ ತೆಗ್ದಿಲ್ಲ, ಇನ್ನ ಹಾಕೋ ಬಂದವ್ರೆ. ಚೈನೀಸ್ ಅಲ್ಲಿ ಹಾಕಿದಾರೆ ಅಷ್ಟೇ, ಅರ್ಥ ಆಗಲ್ಲ. ಏನ್ ಮಾಡಕ್ ಆಗಲ್ಲ. ಸೊ ಈ ತರ ಎಲ್ಲ ನಮ್ಮ ಹತ್ರ ಇಂತ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಇರ್ಬೇಕಾದ್ರೆ ಬ್ರೋ, ನಿಮ್ದು ಬೆಕ್ಕು ಗಿಕ್ಕಿಲ್ ತಗೊಂಬಂದಿಲ್ವ ನೀವು? ಬೆಕ್ಕಿಲ್ಲ, ನನ್ನ ಹತ್ರ ನಾಯಿ ಇದೆ. ಆಚೆ 2 ಕೋಟಿ ನಾಯಿ ಆಚೆ ಕಟ್ಟಾಕ್ ಬಂದಿದೆ. ಏನೋ ಫ್ರೆಂಡ್ಸ್, ಬೇಜಾರಾಗ್ಬಿಡಿ. ತಮಾಷೆ. ನೀವು ತಮಾಷೆನೆ, ನಾವು ತಮಾಷೆನೆ ಅಷ್ಟೇ. ಅವರೇ ತಮಾಷೆನ, ಜನರೇ ತಮಾಷೆ. ಅವ್ರು ತಮಾಷೆ. ಅಲ್ಲಪ್ಪ, ಜನರು ನೋಡೋರು ತಮಾಷೆ, ಅವರು ತಮಾಷೆ. ಇವಾಗ ಟ್ರೆಂಡಿಂಗ್ ಅಲ್ಲ ಇವಾಗ, ಟ್ರೆಂಡಿಂಗ್. ಹ್ಯಾಟ್ಸ್ ಆಫ್ ಸತೀಶ್ ಸರ್. ನೀವು ಆತರ ಮಾಡೋದಕ್ಕೂ ಇದು ಬೇಕಲ್ಲ. ಕಾಂಟ್ಯಾಕ್ಟ್ ಕೊಡಿ, ನನ್ಗೂ ಕೂಡ ಆಸೆ. ಈ ತರ ಎಲ್ಲ ಕಾಫಿ ಶಾರ್ಟ್ಸ್ ಹಾಕಕ್ ನನ್ಗೂ ಆಸೆ ಆಗ್ತಾ ಇರುತ್ತೆ ಅವಾಗ. ಖರ್ಚು ಮನೆ ಎಲ್ಲಿ ಸಿಗುತ್ತೆ? ಹೌದಾ? 3 ಲಕ್ಷ ಅಷ್ಟೇ. ಮಜಾ. ಇವಾಗ ವರುಣ್ ಬ್ರೋ ಫಸ್ಟ್ ಏನ್ ಗೊತ್ತಾ ಗೈಸ್, ಇವಾಗ ಮೇಜರ್ ಏನಂದ್ರೆ ಈ ವರ್ಷ ನಮ್ ವರುಣ್ ಬ್ರೋ ಮದ್ವೆ ಆಗ್ಬೇಕು, ಮದ್ವೆ ಮಾಡಿಸ್ಬೇಕು ನಿಂತ್ಕೊಂಡು ಅಂತ. ಹುಡುಗಿ ಹುಡುಕ್ಬೇಕಾ ಬ್ರೋ? ಅಲ್ಲ ಬ್ರೋ, ನೀವೇ ಇಲ್ಲ, ನಾನ್ ಆಗ್ತೀನಿ ಬ್ರೋ. ಬಟ್ ನಾನು ಈ ವರ್ಷ ಆಗ್ತೀನಿ ಅನ್ನೋ ಡೌಟ್. ನಾನು ಈ ವರ್ಷ ಆಗ್ತೀನಿ ಡೌಟ್, ಬಟ್ ಆಗ್ತೀರಾ ಬ್ರೋ. ಹುಡುಗಿ ಹುಡುಕಿದಾರ ಹುಡುಕ್ಬೇಕಾ ಬ್ರೋ? ಮನುಷ್ಯರ ಮದುವೆ ಆಗ್ಲೇಬೇಕಲ್ಲ. ಅದು ಗೊತ್ತು ಬ್ರೋ. ಮನುಷ್ಯರಾದ್ರೆ ಮದ್ವೆ ಆಗ್ಬೇಕಲ್ಲ ಅವ್ರು. ಅಲ್ಲ, ಹುಡುಗಿ ಹುಡುಕಿದ್ರ ಹುಡುಕ್ಬೇಕಾ? ಹುಡುಕ್ತಾ ಇದೀರಾ? ಹುಡುಕಿಲ್ಲ ಹುಡುಕ್ತಾ ಇದೀವಿ. ಸುಳ್ಳು ಹೇಳ್ಬಾರ್ದು ಬ್ರೋ, ಅದನ್ನ ಬ್ಲಾಗ್ ಅಲ್ಲಿ ಬರುತ್ತೆ. ಗೈಸ್, ಎಲ್ಲ ಸೂನ್ ಟು ಬಿ ಎಲ್ಲ ಕನ್ನಡ ಕ್ರಿಯೇಟರ್ಸ್ ಎಲ್ಲ ಮದ್ವೆ ಆಗ್ತಾರೆ ಆಲ್ಮೋಸ್ಟ್. ಇವತ್ತೊಂದು ಮದ್ವೆಗೆ ಬಂದಿರಿ. ಗಾಡ್ಸ್ ಗೈಸ್, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಚೆನ್ನಾಗಿ ಮದ್ವೆ ಮದ್ವೆ ನಿಮಗೆ ಬರ್ದು ಬ್ರೋ. ನನಗೆ ವಯಸ್ಸಾಗ್ತೀನಿ ಬ್ರೋ. ಇನ್ನ ವಯಸ್ಸಾಗ್ಬೇಕಾ ಮದುವೆ ಆಗಕ್ಕೆ? ಬ್ರೋ, ಇನ್ನ ಇವಾಗ ವಯಸ್ಸಾಗ್ಬಿಟ್ಟಿದೆ. ಏನ್ ಮದುವೆ ತರ ಹೇಳ್ತಾವ್ರೆ. ಆತರ ಇಲ್ಲ, ಏನಿಲ್ಲ. ಏನ್ ಗೊತ್ತಾ ಗೈಸ್, ಮದ್ವೆ ಆದ್ರೆ ಸ್ವಲ್ಪ ಸುಮ್ನೆ ಬರ್ಡನ್, ಫ್ಯಾಮಿಲಿ ಬರ್ಡನ್ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ. ಹಿಂಗೆ ಲೈಫ್ ಲಾಂಗ್ ಆಗ್ತೀನಿ ಬ್ರೋ, 2-3 ವರ್ಷ. ಬಟ್ ಇವ್ರಿಗೆ ಹೆಂಗೆ ಅಂದ್ರೆ ಇವ್ರ ಫ್ಯಾಮಿಲಿ ಬಾಯ್, ಮುಂಚೆಯಿಂದ ಫ್ಯಾಮಿಲಿ ಜೊತೆ ಚೆನ್ನಾಗಿರುತ್ತೆ ಕನೆಕ್ಷನ್. ನನ್ನ ಫ್ಯಾಮಿಲಿ ಡಿಟ್ಯಾಚ್ಮೆಂಟ್ ಜಾಸ್ತಿ, ಅಷ್ಟೊಂದು ಅಟ್ಯಾಚ್ಮೆಂಟ್, ರಿಲೇಶನ್ಶಿಪ್ ವ್ಯಾಲ್ಯೂಸ್ ನಂಗೆ ಜಾಸ್ತಿ. ನನ್ ಮದ್ವೆನಾ? 2-3 ವರ್ಷ ಇಲ್ಲ, 1 ವರ್ಷದಲ್ಲಿ ಆಗ್ಬಿಡ್ತೀನಿ. ಮದುವೆ ಕೈಯಕ್ಕೆ ಹಿಂಗ್ ಇಟ್ಕೊಂತೀಯಾ? ಯಾವಾಗ ಮದುವೆ? ಈ ವರ್ಷ ಮೇ ಬಿ ಎಂಡ್ ವರ್ಗು, ಡಿಸೆಂಬರ್ ಮದುವೆ. ಏನ್ ಬ್ರೋ, ಯಾವಾಗ? ನಿಮ್ಗೆಲ್ಲ ನ್ಯೂಸ್ ಹೇಳಿ ನಮ್ಗೆ ಇವೆಲ್ಲ ನೀವು. ಆದ್ರೆ ಬ್ರೋ, ಅವ್ರ ಮದ್ವೆ ಡಿಸೆಂಬರ್ ಬ್ರೋ. ನೀವ್ ಫ್ರೆಂಡ್ ಅಲ್ವಾ? ನೀವ್ ನ್ಯೂಸ್ ಹೇಳಿಲ್ವಲ್ಲ? ನನಗೆ ಅವಳು ಹೇಳಿಲ್ವಲ್ಲ. ಬ್ಲಾಗ್ ಅಲ್ಲಿ ನಾವು ಎಂಡ್ ವರ್ಗು ಆಗ್ತದೆ ಅಂತ.
ಆಗ್ತಿದೀವ ಗೈಸ್ ಲಾಸ್ಟ್ ತರಬೇತಿ ಕೊಡ್ತೀರಿ ಇಬ್ರು? ಇಲ್ಲ ಬ್ರೋ ಆತರ ಇದ್ರೆ ಕನ್ಫರ್ಮೇಶನ್ ಕೊಡ್ತೀವಿ. ಒಟ್ನಲ್ಲಿ ಇಬ್ರು ಫ್ರೆಂಡ್ಸ್ ಅಷ್ಟೇ ಅಲ್ವಾ ಬ್ರೋ? ನೀವ್ ಹೇಳಿ ಬ್ರೋ ಕನ್ಫರ್ಮ್ ಬ್ರೋ. ನೀವು ನಿಜವಾಗ್ಲೂ ಆತರ ಏನಾದ್ರು ಇದ್ರೆ ಪಕ್ಕ ನಾವೇ ಕನ್ಫರ್ಮೇಶನ್ ಕೊಡ್ತೀವಿ. ಇನ್ನ ಜನರಿಗೆ ಖುಷಿ ಅದು ಆಕ್ಚುಲಿ ಅಲ್ವಾ? ಖುಷಿ ಪಡ್ಸೋಣ ಜನಕ್ಕೆ, ಖುಷಿ ಪಡ್ಸೋಣ. ಅಮ್ಮ ನಗ್ತವ್ರೆ. ಏನ್ ಸಿಂಹ ಸಮಾಚಾರ? ಫಸ್ಟ್ ಒಂದಂತೂ ನಂಗೆ ಕನ್ಫರ್ಮ್ ಏನ್ ಗೊತ್ತಾ, ಫಸ್ಟ್ ವರುಣ್ ಬ್ರೋ ಆಗ್ತಾರೆ, ಅದಾದ್ಮೇಲೆ ಸಿಮ್ರಾನ್ ಬ್ರೋ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಬ್ರೋ, ಯಾರು ಸಮೀರ್ ಅಂತ ಬ್ರೋ. ಅವ್ರದ್ದು ಬೇಗ ಮದುವೆ ಆಗ್ತಾರೆ, ನಿಮ್ಗಿನ್ನ ಬೇಗ ಮೋಸ್ಟ್ ಪ್ರಾಬಬ್ಲಿ. ಇಲ್ಲ ಸೇಮ್ ಟೈಮ್ ಹೆಚ್ಚು ಕಡಿಮೆ ಗೊತ್ತಿಲ್ಲ ಬ್ರೋ, ಅದು ಡೇಟ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇಗ ಆಗ್ಬೋದು. ಏನಂತಂದ್ರೆ ಈ ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ರಿಯೇಟರ್ಸ್ ಮದ್ವೆ ಆಗ್ಬಿಡುತ್ತೆ. ಆಗ್ಬಿಡುತ್ತೆ. ಮಾತ್ರ 3 ವರ್ಷ ಏನ್ ಜ್ಯೋತಿಷ್ಯರ ನೀವು? ಜ್ಯೋತಿಷ್ಯರು ಪ್ರೆಡಿಕ್ಟ್ ಮಾಡ್ತೀರಾ? ಪಕ್ಕ ಆಗ್ಬಿಡುತ್ತೆ. ಪಕ್ಕ ಆಗ್ಬಿಡುತ್ತೆ. ನೀವು ಶೋರ್? ಅಯ್ಯೋ SMR ಮಾತ್ರ ಆಗಲ್ಲ. ನೀವು 3 ವರ್ಷ ಯು ಆರ್ ನಾಟ್ ಅ ಫ್ಯಾಮಿಲಿ ಮ್ಯಾನ್ ಅಲ್ವಾ? ಅದಕ್ಕೆ ನೀವು 3 ವರ್ಷ ನೀವೇ ತಗೊಂಡಿರೋದು. ಇವಾಗ ನಿಮ್ಮ ಅಗೇನ್ಸ್ಟ್ ಹೋಗ್ಲಾ ನಾನು? ಇಲ್ಲ ಇಲ್ಲ ಇಲ್ಲ, ಬೇಗ ಆಗಿ ಅಂತ ನಿಮ್ಗೆ ಆಗ್ಬೇಕು ಅವಾಗ್ಲೇ ಆಗಿ. ಪರವಾಗಿಲ್ಲ. ನೋಡು ಗೈಸ್, ಸಿಮ್ರಾನ್ ನೋಡ್ಕೊಂಬಿಡಿ. ಇದು ಸಿಮ್ರಾನ್ ಈ ವರ್ಷ, ಇದು ಸಿಮ್ರಾನ್ ನೆಕ್ಸ್ಟ್ ವರ್ಷ. 2 ಮಕ್ಳು. ಹಾ ಎರಡಲ್ಲ ಬ್ರೋ, 4 ಚೆನ್ನಾಗಿ ಆಗಿರುತ್ತೆ. ಇಲ್ಲ ಅಂತ 2 ವರ್ಷದಲ್ಲಿ ಹೆಂಗ್ ಮಾಡ್ಕೊಂಡು ನನಗೆ ಅದ್ನ ಹಚ್ಕೊಂಡು ನೋಡಕ್ತೈತೆ ಗೈಸ್. ಇವಾಗ ಎಲ್ಲಾರು ಮದ್ವೆ ಸೀಸನ್ಸ್ ಬಂದ್ಬಿಡ್ತು. 2026 ಕ್ರಿಯೇಟರ್ಸ್ ಮ್ಯಾರೇಜ್ ಇಯರ್ ಬರ್ದಿಟ್ಕೊಳ್ರಿ ಬ್ರೋ. ಬರ್ದ್ ಕೊಡ್ತೀನಿ ಬ್ರೋ. ಗೈಸ್ ಒಂದ್ ಪೇಪರ್ ತಗೊಂಡ್ ಬರ್ಕೊಂಡ್ಬಿಡ್ರಿ ಬ್ರೋ. ನನಗ್ ಗೊತ್ತಿರಂಗೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಯಾರ್ಯಾರು ಇದ್ರು ಈ ವರ್ಷ ಮದ್ವೆ ಆಗ್ತಾರೆ, ಪಕ್ಕ ಆಗ್ತಾರೆ. ಆಗ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ರೂ ಫ್ಯಾಮಿಲಿನೂ ಚೆನ್ನಾಗಿರ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಐ ಥಿಂಕ್ ಕೊನೆಗೆ ನಾನು ಹಬ್ಬ ಅಬೇಪಾರಿ ತರ ಉಳ್ಕೊಂತೀನಿ ಅನ್ಸುತ್ತೆ. ನೀವು ಒಬ್ರು ಬರ್ತಾರಪ್ಪ. ಇದಕ್ಕೊಂದು ಕಲ್ಪೆ ತಳ್ಳದ ಬರುತ್ತೆ. ಏನಪ್ಪಾ ನನಗೂ ಒಂದ್ ಒಳ್ಳೆ ಹುಡುಗಿ ಬರ್ತಾರೆ, ನೀವು ಮದ್ವೆ ಆಗ್ತೀರಿ. ನೀವ್ ಯಾವತ್ತೂ ಮದ್ವೆನೇ ಆಗಲ್ವಾ? ನೀನ್ ಒಳ್ಳೆ ಹುಡುಗಿ ಅಲ್ವಾ? ಏನೋ ಸಿಮ್ರನ್ ಒಳ್ಳೆ ಹುಡುಗಿನೇ, ಆತರ ಎಲ್ಲ ತಪ್ಪು ತಿಳ್ಕೊಂಬಿಡಿ. ಓಕೆನಾ ಬ್ರೋ? ನೀವು ಒಂದ್ ಲೈನ್ ಆಗ್ತೀರಾ, 2 ಲೈನ್ ಆಗ್ತಿದ್ದೀರಾ? ಏನಕ್ಕೆ ಅಲ್ಲ, ಲೈನ್ ಒಂದ್ ಎಳಿತೀರಾ, 2 ಲೈನ್ ಎಳಿತೀರಾ ಅಂತ. ಬರೀ ಫ್ಲರ್ಟ್ ಮಾಡಿ, ಬರೀ ಫ್ಲರ್ಟಿಂಗ್ ಆಗ್ತಿದ್ದಾರೆ ಈ ಕಡೆಯಿಂದ ಆ ಕಡೆಯಿಂದ. ಅವನು ಬರ್ತಿಲ್ಲ ಲೈನ್ ನಿಮಗೆ. ಹಂಗೆಲ್ಲ ಏನಿಲ್ಲ ಅವರು, ಅವಳು ಮಾಡೋ ಟೈಮ್ ಮಾಡಿರ್ತಾಳೆ. ಫ್ಲರ್ಟ್ ನಾ ಯು ಡೋಂಟ್ ಫ್ಲರ್ಟ್. ಊಟ ಮಾಡ್ತಾ ಇದೀಯ, ಆಣೆ ಮಾಡಿ ಹೇಳ್ಬಿಡಿ, ಯು ಡೋಂಟ್ ಫ್ಲರ್ಟ್ ವಿತ್ ಮೀ. ಐ ಡು. ಇಷ್ಟು ಸಾಕಲ್ಲ ಗೈಸ್. ಏನಂತ ಅಂದ್ರೆ ಇವಾಗ ನೋಡ್ರಿ, ಇವ್ರ ಈ ಫ್ರೇಮ್ ನೋಡ್ರಿ, ಈ ಫ್ರೇಮ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇವ್ರ ಅಮ್ಮ, ಇವ್ರ ಅಕ್ಕ, ಮಕ್ಳು, ಈ ತರ ಫ್ರೇಮ್. ಬಟ್ ಹಂಗ ಆತರ ಫ್ರೇಮ್ ಇಲ್ಲ ನೋಡ್ರಿ. ಇವ್ರಿಗೂ ಇದೆ, ಬಟ್ ಅವರು ಯಾರು ಕ್ಯಾಮ್ರಾ ಫೇಸ್ ಬರತ್ತರ ಆಗಲ್ಲ. ಸಪೋರ್ಟಿವ್ ಇಲ್ವಲ್ಲ, ಆತರ ಸಪೋರ್ಟಿವ್ ಇಲ್ಲ ಬ್ರೋ. ಒಬ್ಬನ್ಗೆ ಅಲ್ಲಿದ್ರೆ ಕಡ್ಲೆ ಅದ, ಕಡ್ಲೆ ಇದ್ರೆ ಅಲ್ಲಿರಲ್ಲ. ಇವ್ರಿಗೆಲ್ಲ ಇದೆ, ಎಂಜಾಯ್ ಬ್ರೋ. ನಾನು ಯಾವತ್ತೂ ಕುಶಾಲಿನ ಮಾತಾಡ್ಸಿಲ್ಲ. ಕುಶಾಲಿ ಮಾಡಮ್ಮ, ಇದ್ಯಾಕೆ ಇಷ್ಟೊಂದು ನಾಚ್ಕೊಂತೈತೆ ಈ ಹುಡುಗಿ? ಹಾಯ್, ನನ್ನ ಫಸ್ಟ್ ಟೈಮ್ ನೋಡಿಲ್ಲ, ನನ್ನ ನೋಡಿಲ್ಲ ಬ್ರೋ. ಮೊಬೈಲ್ ಎಲ್ಲ ಯೂಸ್ ಮಾಡುತ್ತಾ? ಅಯ್ಯೋ, ಯಾವ ಗೇಮ್ ಬ್ರೋ? ಯಾವ ಗೇಮ್ ಅಮ್ಮ? ಗೇಮ್ ನಾವ್ ಮನೆ ಕರ್ಕೊಂಬನಿ. ಗೇಮ್ ಮಾಡಂಗಿದ್ರೆ ನಮ್ ಮನೆಗ್ ಬಂದ್ಬಿಡಮ್ಮ ನೀನು. ಏನ್ ಗೇಮ್ ಬೇಕು ಕುತ್ಕೊಂಡು ಆಡ್ಕೊಂಡ್ಬಿಡ್ಬೋದು. ಅಬ್ಬಾ ಚಲೋ, ಇವಾಗ ತಿಂದು ಎಲ್ಲ ಮನೆಗೆ ಹೋಗ್ತಾ ಇದೀವಿ. ಬನ್ನಿ. ಮುಂಚೆ ಆದ್ರೆ ಮನೆ 10 ನಿಮಿಷ ಡಿಫ್ರೆನ್ಸ್ ಅಲ್ಲಿ ಇತ್ತು. ಇವಾಗ ಅಷ್ಟೇ ಬ್ರೋ, ಅಷ್ಟೇ. ಫೋಟೋ ಶೂಟ್ ಹೋಗ್ತಾ ಬರ್ತಿದ್ದೀರಾ ಇವಾಗ? ಬರೀ ಹೋಗೋಣ. ಸೊ ಗೈಸ್, ಇವಾಗ ಜಸ್ಟ್ ನಾವು ಹೋಗ್ತಾ ಇದೀವಿ, ಫೋಟೋ ಶೂಟ್ ಅಂತ ಹೋಗ್ತಾ ಇದೀವಿ. ಆಂಟಿ ಬಾಯ್. ಬನ್ನಿ ಮನೆಗೆ. ಬರ್ತೀನಿ ಆಂಟಿ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ. ಬಾಯ್, ಬರ್ತೀನಿ ನೆಕ್ಸ್ಟ್ ಟೈಮ್. ಶೂಟ್ಗೆ ಹೋಗ್ತಾ ಇದೀವಲ್ಲ ಅದಕ್ಕೆ. ಹಾ ಪಕ್ಕ. ಬಾಯ್ ಅಕ್ಕ, ನೈಸ್ ಮೀಟಿಂಗ್. ಬಾಯ್ ಕುಶಾನಿ, ಟೇಕ್ ಕೇರ್. ಥ್ಯಾಂಕ್ ಯು. ಗುಡ್ ನೈಟ್ ಹೇಳು. ಗುಡ್ ನೈಟ್. ಬಾಯ್ ಆಂಟಿ, ಬಾಯ್. ಸೊ ಗೈಸ್, ಇವಾಗ ಫೋಟೋ ಶೂಟ್ಗೆ ಅಂತ ಹೋಗ್ತಿದೀವಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಲೈಟ್ ಮ್ಯಾನ್ SMR ಅವರು. ಲೈಟ್ ಇಟ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಮದುವೆ. ಖುಷಿ ಆಗುತ್ತೆ ಗೈಸ್ ಇಂಥ ಕಪಲ್ಸ್ಗೆಲ್ಲ ನೋಡಿದಾಗ. ಲೈಕ್ ತುಂಬ ಜಾಸ್ತಿ ಖುಷಿ ಆಗುತ್ತೆ. ಫೈನಲಿ ಅವ್ರು ಮಾಡಿ ತೋರಿಸಿದ್ರಲ್ಲ ಅಂತ ತುಂಬ ಖುಷಿ ಆಗಿದೆ. ಯಾಕೋ ನೋಡ್ಕೊಂಡು ನಗ್ತಿದ್ಯಾ?
ಹಂಗೆ ಮಾಡಿ ತೋರಿಸ್ಬೇಕು ಅಂತ ನಗಾಡ್ತಾ ಇದ್ದೆ. ಸೊ ಆ ಥರ ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ನಾವು? ಫೋಟೋ ಶೂಟ್ ಮಾಡಿಸ್ಬೇಕು, ಈ ಡ್ರೆಸ್ ಹಾಕ್ಬೇಕಲ್ಲ ಫೋಟೋಸು, ಸೊ ಅದಕ್ಕೋಸ್ಕರ ಹೆಂಗಾರು ಹಾಕದೆ ಹೆಂಗ್ ಮಾಡೋದು ಫೋಟೋ ಶೂಟ್ಸ್? ಹ್ಯಾವ್ ವೇಸ್, ಐ ನೋ ವೇಸ್, ಐ ನೋ ಥಿಂಗ್ಸ್, ಐ ನೋ ಪೀಪಲ್. ಕಮ್ ಓದಿದ್ರು ಇಂಗ್ಲೀಷ್ ಬರಲ್ಲ ಇವಳಿಗೆ. ನಾನು ಓದಿಲ್ಲ ಅಂದ್ರೂ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ತೀನಿ. ಗೈಸ್ ನಂಗೆ ಈ ಹುಡುಗ ಡಿಮೋಟಿವೇಟ್ ಮಾಡಿದೆ ಗೈಸ್. ಏನಂದ್ರೆ 175 ಕಾಣಿಸ್ತಾ ಇರಂತೆ. ಯಾಕೆ 25 ಇಲ್ಲ ಅಂದ್ರೆ ಗರ್ಲ್ಸ್ಗೋಸ್ಕರ ಅಂತೆ. ಅವಳು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತಾಳೆ. ಎಲ್ಲ ಜಾತ್ರೆ ಮಾಡ್ಕೊಂಡು ಅವನಜ್ಜಿ ಎಲ್ಲ ಏನಾರು ಒಂದ್ ಮಾಡ್ಬಿಡ್ತಾಳೆ. ಫೈನಲ್ ಟಚ್ ಕರ್ಲ್ಸ್ ಏನಕ್ಕೆ ಬೇಕಿತ್ತು? ಕೂದಲು ನಿಂದು ಉದ್ದ ಇಲ್ಲ ಅಷ್ಟೊಂದು, ಇವಾಗ ನೀನೇ ಕಟ್ ಮಾಡ್ಕೊಂಡಿರೋದ್ರಿಂದ ನಾರ್ಮಲ್ ಲಾಂಗೇಜ್ ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನೂ ಹೌ ಡು ಯು ಲುಕ್ ಅಂತ ಪ್ರತಿ ಸಲ ಹೆಂಗ್ ಗೊತ್ತಾ, ಸೇಮ್ ಲುಕ್ ಇರಬಾರ್ದು, ಜನರಿಗೂ ಬೋರ್ ಆಗ್ಬಿಡುತ್ತೆ. ದೇ ನೀಡ್ ಸಮಥಿಂಗ್ ತಡಕ ಅಂದ್ರೆ ಏನಾದ್ರು ಚೇಂಜ್ ಮಾಡ್ಬೇಕು. ಹೇರ್ ಸ್ಟೈಲ್ ಆಗ್ಲಿ, ನಾನು ಸೇಮೇ ಬಂದಿದ್ದೀನಿ. ಮತ್ತೆ ನಾನು ಸೇಮೇ ಇದ್ದೀನಿ. ಸೇಮ್ ಎಲ್ಲಿದ್ದೀರಾ ನೀವು? ಬಿಯರ್ಡ್ ಟ್ರಿಮ್ ಮಾಡ್ಕೋತೀರಾ, ತಲೆದು ಇದು ಮಾಡ್ಕೋ, ಬಾಂಡ್ಲಿ ಹಾಕ್ತೀರಾ, ಇದ್ ಮಾಡ್ಕೋತೀರಾ. ಬಾಂಡ್ಲಿ ಹಾಕ್ತೀನಿ. ಅದೇ ಕೂದಲೇನೋ ಮಾಡ್ಕೋತೀರಲ್ಲ, ಕಟ್ಟಿಂಗ್, ಹೇರ್ ಡ್ರೆಸ್ಸಿಂಗ್, ವಾಟೆವರ್. ಸೊ ಅದಕ್ಕೆ ಓಕೆಪ್ಪ, ಯು ಲುಕ್ ನೈಸ್, ಇಲ್ಲ ಅಂತಲ್ಲ, ಬೆಟರ್, ಅದೇ ಬೆಟರ್ ಆಗಿರ್ಬೋದಿತ್ತು ಅಂತ ನಾನು ಬಂದಿದ ತಕ್ಷಣ ಅಂದೆ, ಶಶಿ ಯು ಲುಕ್ ಸೋ ಪ್ರಿಟಿ, ನಾನು ಅದೇ ಹೇಳಿದೆ, ಸೋ ಗುಡ್ ಲುಕಿಂಗ್ ಶಶಿಮಾ ಅಂತೆಲ್ಲ ಅಂದೆ. ನಾನು ಹೇಳಿಲ್ವಾ? ಹುಡುಗನು ಅಂದ ಯು ಆಲ್ಸೋ ಲುಕ್ ನೈಸ್ ಅಂತ ಅಂದ. ಬಟ್ ದ ಥಿಂಗ್ ಇಸ್ ಇವಾಗ ಬಂದ್ಬಿಟ್ಟು ಡಿಮೋಟಿವೇಟ್ ಇಲ್ಲ ಅಪ್ಪ ಅನ್ಸೋದು ಹೇಳಿದ್ನಪ್ಪ. ಇವಾಗ ಕ್ಯಾಮ್ರಾ ಮುಂದೆ ಡಿಮೋಟಿವೇಟ್ ಮಾಡಿದ್ರೆ ಓಕೆ, ಊರವ್ರ ಮುಂದೆ ಹೋಗ್ಲಿ ಮಿಸ್ಟೇಕ್ಸ್ ನ ಪ್ರೈವೇಟ್ ಆಗಿ ಕರೆಕ್ಟ್ ಮಾಡ್ತಾ ಇದೀನಿ ನಾನು, ಅದಕ್ಕೆ ಖುಷಿ ಪಡ್ಬೇಕು ಇವಳು. ನೀನ್ ಕರೆಕ್ಟ್ ಮಾಡಿದ್ರು ನಾನು ಕರೆಕ್ಟ್ ಆಗಲ್ಲ. ಇವಳು ಹಂಗಲ್ಲ, ಇವಳು ಹೆಂಗ್ ಗೊತ್ತಾ, ನಾನು ಪ್ರೈವೇಟ್ ಆಗಿ ಕರೆಕ್ಟ್ ಮಾಡಿದ್ರು ವ್ಲಾಗ್ ಆನ್ ಮಾಡು ಹೇಳ್ತೀನಿ, ಹಿಂಗ್ ಮಾಡ್ದ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ತಾಳೆ. ನೋಡ್ದ ಎಂತ ಸಿಂಪತಿ ಸ್ಟಾರ್ ಇವಳು ಬಿಗ್ ಬಾಸ್ ಮೆಟೀರಿಯಲ್ ಇವಳು. ಅಲ್ಲ ಗೈಸ್, ಡಿಮೋಟಿವೇಟ್ ಮಾಡ್ತಾನೆ ಅಂದ್ರೆ ಕ್ಯಾಮೆರಾ ಮುಂದೆ ಮళ్ళీ ಡ್ರೋನ್ ಪ್ರತಾಪ್ ಬ್ಯಾಚ್ ಅಲ್ಲಿ ಹಾಕ್ಬಿಟ್ಟಿದ್ರೆ ಇವಳನ್ನ ಮನೆಯಿಂದ ಹೇಳ್ಕೊಂಡು ಬಂದಿದ್ದೀನಿ ಗೈಸ್. ಮನೆಯಿಂದ ಹೇಳ್ಕೊಂಡು ಬಂದಿದ್ದೀನಿ ನಾನು, ಆಯ್ತಾ. ನಾನು ಈ ತರ ನೋಡಿ ಗೈಸ್, ಈ ತರ ಮೇಕಪ್ ಮಾಡ್ಕೊಂಡಿದ್ದೀನಿ, ನಾನು ತುಂಬಾ ಮೇಕಪ್ ಲೈಕ್ ನಿಮ್ಗೂ ಗೊತ್ತು ನಮ್ಗೆ ಬರಲ್ಲ, ಈ ತರ ಎಲ್ಲ ಹೇಳ್ಕೊಂಡ್ ಬಂದಿನಿ. ಇಲ್ಲಿ ಬಂದು ಕೂದಲು ಚೆನ್ನಾಗಿ ಕಾಣಿಸ್ತಿಲ್ಲ. ನಾನು ಹಂಗಂತ ಹೇಳಿಲ್ಲ, ಕರ್ಲ್ಸ್ ಬೆಟರ್, ನೀನ್ ಸ್ಟ್ರೈಟ್ ಬೆಟರ್ ಆಗಿರ್ತಿತ್ತು ಅಂತ ಹೇಳಿದೆ ಅಷ್ಟೇ. ಲೈಕ್ ಚೆನ್ನಾಗಿ ಕಾಣ್ತಿಲ್ಲ ಹೇಳಿಲ್ಲ ನಾನು, ನಿಂಗೂ ಗೊತ್ತು, ಡೋಂಟ್ ಲೈ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಬಾಯಿ ಬಿಟ್ರೆ ಸುಳ್ಳು ಹೇಳ್ತೀನಿ. ಇವಳು ಕ್ಯಾಮ್ರಾ ಆನ್ ಮಾಡೋದೇ ಈ ತರ ಜಗಳ, ಈ ತರ ಏನಾರು. ಸರಿ ನಿಜ ಹೇಳ, ನಿಜಗಳು ಹೇಳ ಇವಾಗ. ಏನ್ ನಿಜಗಳು ಹೇಳ? ಅಯ್ಯೋ ಹೇಳ, ನಾನು ಹೇಳ್ತೀನಿ, ನನ್ಗೇನಿಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ, ನಾನು ಎಲ್ಲ ಸಿಗಾಕೊಳ್ಳಲ್ಲ, ನನಗೆ ಗೊತ್ತು. ಶೋರ್? ಯಾ 100% ಶೋರ್. ಸರಿ ಆಯ್ತು, ಹೇಳು, ನನಗೇನು ಏನಿಲ್ಲ. ನಾನು ಸಿಗಾಕೊಂಡ್ರೆ ನೀವು ಸಿಗಾಕ್ತೀವಿ. We are on the same boat. Okay, ಆಯ್ತು. You are my partner in crime. Yeah, we're a partner in everything. That is obvious. Yeah. Okay. ಚಲೋ ಗೈಸ್, ಶೂಟ್ ಮಾಡಕ್ಕೆ Let's go to shoot guys. ಹೇ ಗೈಸ್, ಸೊ ಇವತ್ತು ನಾನು ಈ ಒಂದು ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಈ ಒಂದು ಔಟ್ಫಿಟ್ ಮಾಡಿಕೊಟ್ಟಿರೋದು ಚೈತು ಅವರು. ಬ್ಯೂಟಿಫುಲ್ ಆಗಿ ಡಿಸೈನು, ಸ್ಟಿಚ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಚೈತು. ಆ್ಯಂಡ್ ನಿಮಗೆ ಹುಡುಗರಿಗಾಗಲಿ ನಿಮಗೂ ಒಳ್ಳೆ ಔಟ್ಫಿಟ್ಸ್ ಬೇಕು, ಒಳ್ಳೆ ಒಕೇಶನ್ಸ್ಗಾಗಲಿ, ಏನೋ ಒಂದು ಮದುವೆಗಾಗಲಿ, ಫಂಕ್ಷನ್ಸ್ಗಾಗಲಿ ಏನಾದರೂ ಬೇಕಂದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಹರ್. ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ನಾನು ಮೆನ್ಷನ್ ಮಾಡಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್. ಆ್ಯಂಡ್ ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ನಂಬರ್ ಕೂಡ ಇದೆ, ಯು ಕ್ಯಾನ್ ಈವನ್ ಜಸ್ಟ್ ಗೋ ಆ್ಯಂಡ್ DM or whatever you want. And thank you so much Aitu, it's a very pretty outfit, loved it. ಸೊ ಗೈಸ್, ಇವಾಗ ಫೋಟೋ ಶೂಟ್ಗೆ ಅಂತ ಬಂದಿದ್ದೀವಿ ನಾವು. SMR ಅವ್ರದ್ದು ಫೋಟೋ ಶೂಟ್ ನಡೀತಿದೆ. ನಂದು ಮುಗ್ದೋಗಿದೆ ಫೋಟೋ ಶೂಟ್. ನನ್ನ ಕಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್, ಇವಾಗ SMR ಶೂಟು ಮುಗ್ದಿದೆ ಆ್ಯಂಡ್ ಇವ್ರ ಶೂಟು ಮುಗ್ದಿದೆ, ನನ್ನ ಶೂಟು ಮುಗ್ದಿದೆ. SMR ಬ್ಯಾಕ್ಗ್ರೌಂಡ್ ಏನೋ ಚೆನ್ನಾಗಿ ಬರ್ತಿಲ್ಲ ಅಂತ ಪ್ರಾಬ್ಲಮ್ ಇದೆ. ಏಯ್, ವಿಡಿಯೋ ಮಾಡ್ತಿಲ್ವಾ? ಆಫ್ ಮಾಡೋ. ಏನ ಸೌಂಡ್ ನಾ ಎಲ್ಲೋ ಬರ್ತಿದೆಯಲ್ಲ. ವಾಟ್ ಇಸ್ ರಾಂಗ್ ವಿತ್ SMR? ನಮ್ಮ ರೀಲ್ ಪ್ಲೇ ಆಗ್ತಿದೆ. ಓಕೆ ಸಾರಿ. ಇಟ್ಸ್ ಓಕೆ, ಮಾಡಿಸ್ಕೋತೀರಾ? ಹೋಗೋಣ, ನಿದ್ದೆ ಬರ್ತಿದೆ. ನಂದು 10 ನಿಮಿಷ ಇಲ್ಲಿ ಇದು ಕೂದಲು ನಂದು ಚೂತಿ ಆಗ್ತೈತಿ. ಬೇಗ ಮಾಡಿಸ್ಕೊಳ್ಳಿ, ನಂಗೆ ನಿದ್ದೆ ಬರ್ತಿದೆ. ಆಯ್ತು ಗೈಸ್, ಟಯರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್ ನಾನು ತುಂಬಾ ಇವತ್ತು. ಸೊ ಗೈಸ್, ಇವಾಗ ಜಸ್ಟ್ ಫೋಟೋ ಶೂಟ್ ಕೂಡ ಮುಗ್ದಿದೆ. ಇವಾಗ ನಾವೆಲ್ಲರೂ ಮನೆಗೆ ಹೋಗ್ತಾ ಇದೀವಿ. ಸೊ ಐ ಹೋಪ್ ನೀವು ಇವತ್ತಿನ ವ್ಲಾಗ್ ನಂದು ಎಂಜಾಯ್ ಮಾಡಿರ್ತೀರಾ ಅಂತ. ಅಂಡ್ ಡಿಡ್ ಯು ಎಂಜಾಯ್ ಮೈ ವ್ಲಾಗ್ ಟುಡೇ? ಯಾ, ಚೆನ್ನಾಗಿತ್ತು. ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ. ಬಾಯ್, ಗುಡ್ ನೈಟ್. ನಾನು ಇವಾಗ ಬೇಗ ಮನೆಗೆ ಹೋಗ್ಬಿಟ್ಟು ಟೇಕ್ ಕೇರ್.